ಅರಸೀಕೆರೆ ಪತ್ರಕರ್ತರ ಸಂಘದ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಶಿವಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ದೇಶದ ಭವಿಷ್ಯ ಯುವಕರ ಕೈಯಲ್ಲಿದೆ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಹಾಗೂ ದೇಶಪ್ರೇಮದ ಆದರ್ಶಗಳನ್ನು ಯುವಕರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇಂದಿನ ಯುವಕರು ಶಿಕ್ಷಣ, ಉದ್ಯೋಗ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವುದರ ಜೊತೆಗೆ ಸಮಾಜಮುಖಿ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡುವ ಮೂಲಕ ಜವಾಬ್ದಾರಿಯುತ ನಾಗರಿಕರಾಗಬೇಕು ಎಂದು ತಿಳಿಸಿದರು. ಯುವ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ದೇಶ ಮತ್ತಷ್ಟು ಅಭಿವೃದ್ಧಿ ಹೊಂದಲು ಸಾಧ್ಯ. ದೇಶದ ಏಕತೆ, ಸೌಹಾರ್ದತೆ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಗೌರವಿಸುವುದು ಪ್ರತಿಯೊಬ್ಬ ಯುವಕರ ಕರ್ತವ್ಯವಾಗಿದೆ ಎಂದು ಡಾಕ್ಟರ್ ಶಿವಕುಮಾರ್ ಹೇಳಿದರು. ನಂತರ ಮಾತನಾಡಿದ ಅರಸೀಕೆರೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಟಿ. ಆನಂದ್ ಅವರು, ಸ್ವಾತಂತ್ರ್ಯ ಎಂದರೆ ಸ್ವೇಚ್ಛೆಯಲ್ಲ. ನಮ್ಮ ದೇಶದ ಸ್ವಾತಂತ್ರ್ಯವು ಅನೇಕ ಮಹನೀಯರ ತ್ಯಾಗ ಮತ್ತು ಬಲಿದಾನದ ಫಲವಾಗಿದೆ. ಆದ್ದರಿಂದ ಸ್ವಾತಂತ್ರ್ಯದ ಹೆಸರಿನಲ್ಲಿ ಕಾನೂನು, ಶಿಸ್ತು ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನು ಮರೆತು ನಡೆದುಕೊಳ್ಳಬಾರದು. ಪ್ರತಿಯೊಬ್ಬ ನಾಗರಿಕರು ತಮ್ಮ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಅರಿತುಕೊಳ್ಳಬೇಕು. ವಿಶೇಷವಾಗಿ ಯುವಕರು ದೇಶದ ಸಂವಿಧಾನ, ಪ್ರಜಾಪ್ರಭುತ್ವದ ಮೌಲ್ಯಗಳು ಹಾಗೂ ರಾಷ್ಟ್ರದ ಏಕತೆಯನ್ನು ಗೌರವಿಸಿ ಸಮಾಜದ ಅಭಿವೃದ್ಧಿಗೆ ತಮ್ಮ ಕೊಡುಗೆ ನೀಡಬೇಕು. ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ಅರಿತು ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಟಿ. ಆನಂದ್, ಉಪಾಧ್ಯಕ್ಷರಾದ ಹೇಮಂತ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯವನ್ನ ನಾವು ಅವರು ಬ್ರಿಟಿಷರು ಕೊಟ್ಟಿದ್ದಲ್ಲ. ಇದನ್ನ ನಮ್ಮ ಹಿರಿಯರು ಹೋರಾಟ ಮಾಡಿ ಪ್ರಾಣ ಬಲಿದಾನ ಕೊಟ್ಟು ನಮಗೋಸ್ಕರ ಈ ನಾಡನ್ನ ಬಿಡುಗಡೆ ಮಾಡಿ ನಮ್ಮನ್ನ ಈ ನಾಡನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ರು. ಈ ಸ್ವಾತಂತ್ರ್ಯ ಆ ಕಾಲದಲ್ಲಿ ಏನಿತ್ತು, ಸ್ವಾತಂತ್ರ್ಯಕ್ಕೆ ನಾವು ಯುವಕರು ಹೊಸ ಆಯಾಮ ಕೊಡಬೇಕಾಗಿದೆ. ಸ್ವಾತಂತ್ರ್ಯ ಕೊಡಿಸಿ ತಮ್ಮ ಜನ್ಮವನ್ನ ಕೊಟ್ಟವರು ಪ್ರಾಣವನ್ನ ಬಲಿದಾನ ಮಾಡೋದ್ರು. ಆದರೆ ಈ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಹೊಸ ಅರ್ಥ ಬೇಕು. ಈ ಹಳೆ ಸ್ವಾತಂತ್ರ್ಯೋತ್ಸವ ನಾವು ಈ ಆಚರಣೆ ಏನು ಆಗಸ್ಟ್ 15ಕ್ಕೆ ಆಚರಣೆ ಮಾಡ್ತೀವಿ, ಇದರಲ್ಲಿ ಹೊಸ ಅರ್ಥ ಹುಡುಕೊಂಡು ಹೋಗಿ ನಾವು ನಮ್ಮ ರಾಷ್ಟ್ರನ ಬೆಳೆಸೋದಕ್ಕೆ ಏನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ಈ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ನನಗೆ ಗೊತ್ತು. ನಿಮ್ದೆಲ್ಲ ಸಮಯ ಬಹಳ ಮುಖ್ಯವಾಗಿದೆ. 2 ನಿಮಿಷದ ಮೇಲೆ ಏನ್ ಮಾತಾಡೋದಿಲ್ಲ ನಾನು. ಈ ಸ್ವಾತಂತ್ರ್ಯ ಅಂದ್ರೆ ನಮ್ಮದು ಶರಣರ ನಾಡು. ಆ ಪ್ರಿನ್ಸಿಪಲ್ ಅನ್ನ ನಾವೆಲ್ಲರೂ ಮರ್ತೇ ಬಿಡಿದೀವಿ. ಈ ನಾಡು ಯುವಕರು ಸಬಲರಾಗಬೇಕು. ಹೊಸ ಏನು ಪೀಳಿಗೆ ಬರ್ತಾ ಇದೆ ಅವರು ಸಬಲರಾಗಬೇಕು. ನಾವು ಹಿರಿಯರಿಗೆ ಮರ್ಯಾದೆ ಕೊಡಬೇಕು. ಹಿರಿಯರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು. ಮುಪ್ಪಿನ ಸಮಯದಲ್ಲಿ ನಾವು ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅವರು ನಿರ್ಗಮನ ಹೊಂದೋದಿಕ್ಕೆ ನಾವು ತುಂಬಾ ಸಹಾಯ ಮಾಡಬೇಕು. ಈ ನಮ್ಮ ಯುವಕರು ಈ ಡಿಜಿಟಲ್ ಮೀಡಿಯಾ ಕೆಟ್ಟ ಚಾಳಿಗಳಿಂದ ದೂರ ಬರಬೇಕು. ನಮ್ಮ ರಾಷ್ಟ್ರ ಅಂದ್ರೆ ಏನು, ಈ ಭೂಮಿ ಅಂದ್ರೆ ಏನು, ಈ ಭೂಮಿ ಮೇಲೆ ನಾವೇನು ಬಹಳ ವರ್ಷ ಬದುಕೋದಿಲ್ಲ. ಏನು ಲಿಮಿಟೆಡ್ ಪೀರಿಯಡ್ ಅಲ್ಲಿ ಇರ್ತೀವಿ ನಾವು. ಈ ಭೂಮಿಗೆ ನಮ್ಮ ಋಣನ, ನಮಗೆ ಜನ್ಮ ಕೊಟ್ಟ ನಮ್ಮ ತಂದೆ ತಾಯಿಗಳ ಋಣನ ಹೇಗೆ ಸಲ್ಲಿಸಬೇಕು. ನಾನು ಈ ಮಣ್ಣಿನ ಮೇಲೆ ವಾಸ ಆಗಿದ್ದೀನಿ, ಇಲ್ಲಿಯ ಜಲವನ್ನೇ ಉಪಯೋಗಿಸ್ತಿದ್ದೀನಿ, ಇಲ್ಲಿ ಗಾಳಿನೇ ಉಪಯೋಗಿಸ್ತಾ ಇದ್ದೀನಿ, ಇಲ್ಲಿಯ ಜನರ ಜೊತೆಗೆ ನಾವು ಬೆರೆತ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜಲ, ನನ್ನ ಗಾಳಿ, ನನ್ನ ಊರು, ನನ್ನ ಮನೆ, ನನ್ನ ಮಕ್ಕಳಿಗೆ ಯಾವ ಸಂಸ್ಕಾರ ಕೊಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಹೆಚ್ಚು ಸ್ವಾತಂತ್ರ್ಯಯುತವಾಗಿ ಮುಕ್ತ ಮನಸ್ಸಿನಿಂದ ಆಲೋಚನೆ ಮಾಡಬೇಕು. ಈ ವಿಷಯಗಳು ನಮ್ಮ ಮನಸ್ಸಿನಿಂದ ಎಲ್ಲ ಮರೆತು ಹೋಗ್ಬಿಟ್ಟಿದೆ. ನಮಗೆ ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛೆ ಅಲ್ಲ, ಹೇಗೆ ಬೇಕು ಹೇಗೆ ವರ್ತಿಸೋದು ಅಲ್ಲ. ಸಂವಿಧಾನವನ್ನ ಸರಿಯಾಗಿ ಉಪಯೋಗಿಸಿ ನನ್ನ ಜನರಿಗೆ ನಾನು ಯಾವ ರೀತಿ ಸಹಾಯ ಮಾಡಬೇಕು. ಸಾವು ಖಚಿತ. ಈ ಬದುಕಿರ್ಬೇಕಾದ್ರೆ ಏನು ಅನಿಶ್ಚಿತತೆ ಪೀರಿಯಡ್ ಇದೆಯಲ್ಲ, ಈ ಸಮಯದಲ್ಲಿ ನಾನು ನನ್ನನ್ನು ನಂಬ್ಕೊಂಡಿರೋ ನಮ್ಮ ಜನಕ್ಕೆ ಏನು ಮಾಡಬಹುದು, ಇದರ ಬಗ್ಗೆ ನಮ್ಮ ಯುವ ಪೀಳಿಗೆ ಯೋಚನೆ ಮಾಡಬೇಕು.
ಸ್ತ್ರೀ ಸಮಾನತೆ ಬೇಕೇ ಬೇಕು. ಭಾರಿ ಇದು ಪುರುಷ ಪ್ರಧಾನ ಸಮಾಜ, ಸ್ತ್ರೀಗಳಿಗೆ ಒಂದು ಸಮಾನತೆ ಅವಶ್ಯಕತೆ ಇದೆ. ಮತ್ತೆ ಆರ್ಥಿಕ ಸಮಾನತೆ ತುಂಬಾ ಬೇಕು. ನಮ್ಮಲ್ಲಿ ಬಡವರು ಶ್ರೀಮಂತರು ತುಂಬಾ ಗ್ಯಾಪ್ ಇದೆ. 1% ಜನರಲ್ಲಿ 1/3 ಆಸ್ತಿ ಇದೆ. ಬಡವರು ಅವರಿಗೆ ಆರ್ಥಿಕ ಸಮಾನತೆಯ ಹಕ್ಕಿದೆ. ಅದನ್ನ ನಾವು ಕೊಡೋದ್ರ ಕಡೆ ಹೆಚ್ಚು ಗಮನ ಹರಿಸ್ಬೇಕು. ನಾವು ಬರೀ ಮಾತಾಡೋದ್ರ ಕಡೆಗೆ ಹೆಚ್ಚು ಗಮನ ಹರಿಸ್ತೀವಿ, ಆದರೆ ನಾವು ಹೋರಾಟದ ಮನೋಭಾವ ಇಲ್ಲ. ನಮ್ಮ ನೆಲಕ್ಕಾಗಿ ಹೋರಾಡೋದಿಲ್ಲ, ನಮ್ಮ ಜಲಕ್ಕಾಗಿ ಹೋರಾಡೋದಿಲ್ಲ, ನಮ್ಮ ಗಾಳಿ. ನಾವು ತುಂಬಾ ಹವಾಮಾನವನ್ನ ತುಂಬಾ ಈ ವೆಹಿಕಲ್ ಉಪಯೋಗಿಸೋದ್ರಿಂದ ಒಂದೊಂದು ಮನೇಲಿ 5-10 ಕಾರುಗಳು ವೆಹಿಕಲ್ಗಳಾಗಿದೆ. ನಾವು ನಮ್ಮ ಕಾಲನ್ನೇ ಉಪಯೋಗಿಸೋದಿಲ್ಲ. ನಾವು ಎಷ್ಟು ಗಾಳಿನ ಪೊಲ್ಯೂಷನ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ನಂಬಕ್ಕೆ ಆಗೋದಿಲ್ಲ. ಅಷ್ಟು ಕಾಯಿಲೆಗಳು. ವೈದ್ಯನಾಗಿ ನೀವೆಲ್ಲರೂ ಕೂಡ ದಯಮಾಡಿ ತಾವು ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ನಮ್ಮ ದೇಶ ಬೆಳವಣಿಗೆಯಲ್ಲಿ ನಿಸ್ವಾರ್ಥ ಪತ್ರಕರ್ತರ ಅವಶ್ಯಕತೆ ತುಂಬಾ ಇದೆ. ನಾಡು ನಿಮ್ಮನ್ನು ನೆಚ್ಚಿಕೊಂಡು ತುಂಬಾ ಇದೆ. ನಾವೆಲ್ಲರೂ ಕೂಡ ನಮಗೆ ಸುದ್ದಿ ಬೇಕು ಅಂತಂದ್ರೆ ನಿಮ್ಮ ಅವಶ್ಯಕತೆ ಇದೆ. ನಿಸ್ವಾರ್ಥ ಪತ್ರಕರ್ತರ ಸೇವೆ ಸ್ಮರಿಸ್ಬೇಕು. ನಾವು ನಮ್ಮ ನಾಡನ್ನ ಸಂರಕ್ಷಿಸುವವರನ್ನ ನಾವು ಸ್ಮರಣೆ ಮಾಡಬೇಕು. ಇವತ್ತು ನಮ್ಮ ದೇಶವನ್ನ ಬೆಳವಣಿಗೆ ಮಾಡುವವರಿಗೆ ನಾವು ಸ್ಮರಣೆ ಮಾಡಬೇಕು. ಅಂತಹ ಸ್ವಾತಂತ್ರ್ಯೋತ್ಸವ, ನಮ್ಮ ಥಿಂಕಿಂಗ್, ನಮ್ಮ ಆಲೋಚನಾ ಶಕ್ತಿ, ಸ್ವಾತಂತ್ರ್ಯೋತ್ಸವ ಅಂದ್ರೆ ಸ್ವೇಚ್ಛೆಯಿಂದ ಹೊರಗಡೆ ಬರಬೇಕು. ನಾವು ಇದನ್ನ ಪಾಲನೆ ಮಾಡ್ತಾ ಬಸವಣ್ಣನ ತತ್ವಗಳನ್ನ, ಆಚರಣೆಗಳನ್ನ ನಮ್ಮ ಸ್ವಂತ ಜೀವನದಲ್ಲಿ, ನನ್ನ ಮನೆಯಲ್ಲಿ, ನನ್ನ ಮನಸ್ಸಲ್ಲಿ, ನಮ್ಮ ನೆಲದಲ್ಲಿ, ಜಲದಲ್ಲಿ, ಗಾಳಿಯಲ್ಲಿ, ಎಲ್ಲಗಳಲ್ಲೂ ಕೂಡ ಇದನ್ನ ನಾವು ಹರಡಿ ನಾನು ನನ್ನ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀನಿ, ನನ್ನ ಮಣ್ಣಿಗೆ ಏನು ನಾನು ನ್ಯಾಯ ದೊರಕಿಸ್ಕೊಟ್ಟಿದ್ದೀನಿ, ಗಾಳಿಗೆ ಏನು ಕೊಟ್ಟಿದ್ದೀನಿ, ಜಲಕ್ಕೆ, ನಮ್ಮ ಊರಿನ ಜನತೆಗೆ ನಾನು ಏನು ಮಾಡಿದ್ದೀನಿ ಅನ್ನೋದ್ರ ಕಡೆಗೆ ಹೆಚ್ಚಿನ ಗಮನ ಹರಿಸುತ್ತಾ ಈ ಸ್ವಾತಂತ್ರ್ಯೋತ್ಸವ ಏನಿದೆ, ಈ ಸ್ವಾತಂತ್ರ್ಯೋತ್ಸವಕ್ಕೆ ಹೊಸ ಆಯಾಮನ ನಾವು ತರಬೇಕು. ಹೊಸ ಯುವಕರೆಲ್ಲ ಇದ್ರ ಕಡೆಗೆ. ಇದು ನನ್ನ ರೀತಿಯಲ್ಲಿ ಸ್ವಾತಂತ್ರ್ಯ ಅಂದ್ರೆ ಎಲ್ಲ ನಮ್ಮ ಜನತೆಯ ಏಳಿಗೆಗಾಗಿ, ಅವರ ಸೇವೆಗಾಗಿ ಸ್ಮರಿಸಿ, ಅವರ ಏಳಿಗೆಗಾಗಿ ನಮ್ಮ ಜೀವನವನ್ನ ಮುಡುಪಾಗಿಟ್ಟು ಈ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿದ್ರೆ ನಮಗೆ ಒಳ್ಳೇದು ಅನ್ಸುತ್ತೆ. ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಹಿರಿಯ ಪತ್ರಕರ್ತರೇ ಹಾಗೂ ಸಹೋದ್ಯೋಗಿ ಮಿತ್ರರೇ ಹಾಗೂ ಈ ಒಂದು ತಾಲೂಕು ಪತ್ರಕರ್ತರ ಸಂಘದ ಕರೆಗೆ ಹೋಗೊಟ್ಟು ನಮ್ಮ ಈ ಒಂದು ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿಕೊಂಡಂಥ ಖ್ಯಾತ ವೈದ್ಯರು ಆದಂಥ ಡಾಕ್ಟರ್ ಶಿವಕುಮಾರ್ ಅವರೇ ಹಾಗೂ ನನ್ನೊಟ್ಟಿಗೆ ಕರೆಯಂಥ ಪತ್ರಕರ್ತರ ಸಂಘದಲ್ಲಿ ಸೇವೆ ಸಲ್ಲಿಸುತ್ತಿರುವ ಉಪಾಧ್ಯಕ್ಷರಾದ ಹೇಮಂತ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ವಿ ನವೀನ್ ಕುಮಾರ್ ಅವರೇ, ಎಲ್ಲರಿಗೂ ಹಾಗೂ ತಾಲೂಕಿನ ಸಮಸ್ತ ಜನತೆಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ಏನಿವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ, ಇದು ಸ್ವಾತಂತ್ರ್ಯ ನಮಗೆ ಸುಲಭವಾಗಿ ಸಿಕ್ಕಿದ್ದಲ್ಲ. ಅನೇಕ ಮಹನೀಯರ ಹೋರಾಟ, ತ್ಯಾಗ ಮತ್ತು ಬಲಿದಾನದಿಂದಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನಮ್ಮ ವೈದ್ಯರು ಹೇಳಿದಂತೆ ಸ್ವಾತಂತ್ರ್ಯ ಅನ್ನೋದು ಇದಾಗಬಾರ್ದು. ಸ್ವಾತಂತ್ರ್ಯ ಅನ್ನೋದು ಏನು ಒಂದು ನಿರ್ಭೀತವಾಗಿರಬೇಕು. ಸ್ವಾತಂತ್ರ್ಯ ಅನ್ನೋದು ಈಗ ಯಾವುದು ಸ್ವಾತಂತ್ರ್ಯ ಇಲ್ಲ ಅನ್ನೋ ಆತಂಕ ಜನಗಳಲ್ಲಿ ಇರಬಾರ್ದು. ನಿರ್ಭೀತಿಯ ಓಡಾಟ ಇರಬೇಕು, ನಿರ್ಭೀತಿಯ ವಾಕ್ ಸ್ವಾತಂತ್ರ್ಯ ಇರಬೇಕು, ನಿರ್ಭೀತಿಯಾಗಿ ತನ್ನ ಮನಸ್ಸಿನ ಭಾವನೆಯನ್ನು ಹಂಚ್ಕೊಳ್ಳುವಂತಿರಬೇಕು. ಆ ಭಾವನೆಗಳು ದೇಶ ಕಟ್ಟುವಂತಿರಬೇಕು, ದೇಶವನ್ನು ಒಡೆಯುವಂತಿರಬಾರ್ದು. ಆ ರೀತಿ ಒಂದು ಸ್ವಾತಂತ್ರ್ಯ ನಮ್ಮೆಲ್ಲರ ಪಾಲಿಗೂ ಬರಲಿ. ಯುವಜನತೆ, ನಮ್ಮ ವೈದ್ಯರು ಹೇಳ್ದಂಗೆ ಯುವಜನತೆಯ ಸ್ವಾತಂತ್ರ್ಯವನ್ನು ಮುನ್ನಡೆಸಿಕೊಂಡು ಹೋಗುವುದು ಮತ್ತು ಸ್ವಾತಂತ್ರ್ಯದ ಮೂಲ ಆಶಯವನ್ನು ಸಾಕಾರ ರೂಪಗೊಳಿಸುವುದು ಮತ್ತು ಸದೃಢ ಭಾರತ ನಿರ್ಮಾಣಕ್ಕೆ ತಮ್ಮದೇ ಆದ ಕೊಡುಗೆ ನೀಡೋದನ್ನ ಇಡೀ ದೇಶ ಕಾಯ್ತಾ ಇದೆ. ಆ ಒಂದು ಅವಕಾಶವನ್ನು ಸಮರ್ಥವಾಗಿ ಯುವ ಸಮುದಾಯ ಬಳಸ್ಕೊಳ್ಬೇಕು ಅಂತ ಆಶಯ ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ತಾಲೂಕಿನ ಜನತೆಗೆ ಹಾಗೂ ನನ್ನ ಸಹೋದ್ಯೋಗಿ ಎಲ್ಲ ಬಂಧುಗಳಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ಧ್ವಜಾರೋಹಣವನ್ನು ನೆರವೇರಿಸಿದ ಡಾಕ್ಟರ್ ಶಿವಕುಮಾರ್ ಅವರೇ ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದ ಆನಂದ್ರವರೇ, ಹಿರಿಯರಾದ ರಾಮಚಂದ್ರಣ್ಣವರೇ ಹಾಗೂ ಎಲ್ಲ ಪತ್ರಕರ್ತ ಮಿತ್ರರೇ, ಇವತ್ತು ಸ್ವತಂತ್ರ ಬಂದು ನಮಗೆ
80 ವರ್ಷಗಳು ಸಂದಿವೆ. ಇಂಥ ಶುಭ ದಿನವನ್ನು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೇವೆ. ನಮ್ಮ ಡಾಕ್ಟರ್ ಹೇಳ್ದಂಗೆ ಯುವ ಪೀಳಿಗೆ ಇವತ್ತು ಎಚ್ಚೆತ್ಕೋಬೇಕು. ಇವತ್ತೇನು ಆರ್ಥಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಭಾರತ ಹಿನ್ನಡೆಯನ್ನು ಕಾಣ್ತಾ ಇದೆ. ನಾವೆಲ್ಲ ಒಗ್ಗೂಡಿ ಈ ದೇಶವನ್ನು ಮುಂದೆ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತೇನು ಗಾಂಧಿ ಅಂತ ಹೋರಾಟಗಾರರು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅವ್ರನ್ನೆಲ್ಲ ಸ್ಮರಿಸಿ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಮುನ್ನಡಿಬೇಕು ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ನನ್ನ ಆತ್ಮೀಯರು ನನ್ನ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿರುವಂಥ ಡಾಕ್ಟರ್ ಶಿವಕುಮಾರ್ ಅವರಿಗೆ ಶುಭ ಕೋರುತ್ತಾ, ಇವತ್ತು ಪತ್ರಿಕಾ ದಿನಾಚರಣೆ ಜೊತೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಹ ಆಚರಿಸ್ತಾ ಇರೋದು ಒಂದು ಉತ್ತಮ ಬೆಳವಣಿಗೆ. ವೈದ್ಯರು ಹೇಳಿದ ಹಾಗೆ ಮಾಧ್ಯಮದವರ ಪಾತ್ರ ತುಂಬ ಇದೆ. ದೇಶದ ರಕ್ಷಣೆಯಲ್ಲಿರ್ಬೋದು, ಸಾರ್ವಜನಿಕರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ರಕ್ಷಣೆಯಲ್ಲಿರ್ಬೋದು, ನಾವು ವೈದ್ಯ ಲೋಕ ಮತ್ತು ಪತ್ರಿಕಾ ಲೋಕ ಒಟ್ಟಾಗಿ ನಾವು ಕೈ ಜೋಡಿಸಿದಾಗ ಈ ದೇಶದ ಚಿತ್ರಣವನ್ನೇ ಬದಲಾಯಿಸ್ಬೋದು. 80 ವರ್ಷಗಳ ಹಿಂದೆ ಇದ್ದಂತಹ ಏನು ಸ್ವಾತಂತ್ರ್ಯ ಪೂರ್ವ ದಿನಗಳಿಗೂ ಇವತ್ತಿಗೂ ತುಂಬ ಅಜಗಜಾಂತರ ಇದೆ. ನಾವು ಬದಲಾಗಬೇಕು. ನಾವು ಬದಲಾದರೆ ದೇಶ ಖಂಡಿತ ಬದಲಾಗ್ತದೆ. ದೇಶ ಬದಲಾವಣೆ ಮಾಡೋಕ್ಕೆ ಮುಂಚೆ ನಾವು ಬದಲಾವಣೆ ಆಗೋಣ ಅಂತೇಳಿ ಈ ಮೂಲಕ ನಾನು ಎಲ್ಲರಿಗೂ ಶುಭ ಕೋರುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.